Morning. In this session, let us discuss financial leverage. ಹೋದ ಸೆಷನ್ ಅಲ್ಲಿ ನಾವು ಲಿವರೇಜ್ ಅಂತಂದ್ರೆ ಏನು ನೋಡಿದ್ವಿ, ಟೈಪ್ಸ್ ಆಫ್ ಲಿವರೇಜಸ್ ನೋಡಿದ್ವಿ, ಹಾಗೆ ಆಪರೇಟಿಂಗ್ ಲಿವರೇಜ್ ಅಂದ್ರೆ ಏನು, ಅದರ ಮೇಲೆ ಒಂದೆರಡು ಪ್ರಾಬ್ಲಮ್ಸ್ ಅನ್ನ ಕೂಡ ಸಾಲ್ವ್ ಮಾಡಿದ್ವಿ. ಸೊ ಈ ಸೆಷನ್ ಅಲ್ಲಿ ದ ಸೆಕೆಂಡ್ ಟೈಪ್ ಆಫ್ ಲಿವರೇಜ್, ದಟ್ ಇಸ್ ಫೈನಾನ್ಷಿಯಲ್ ಲಿವರೇಜ್ ಅನ್ನ ಡಿಸ್ಕಸ್ ಮಾಡೋಣ. ಸೊ ಫೈನಾನ್ಷಿಯಲ್ ಲಿವರೇಜ್ ನ ಇನ್ನೊಂದು ಹೆಸರೇ ಟ್ರೇಡಿಂಗ್ ಆನ್ ಈಕ್ವಿಟಿ. ನಾವು ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸಿಂಗ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಅನ್ನ ಡಿಸ್ಕಸ್ ಮಾಡುವಾಗ ದ ಫಸ್ಟ್ ಪಾಯಿಂಟ್ ವಿಚ್ ವಿ ಡಿಸ್ಕಸ್ಡ್ ವಾಸ್ ಫೈನಾನ್ಷಿಯಲ್ ಲಿವರೇಜ್ ಆರ್ ಟ್ರೇಡಿಂಗ್ ಆನ್ ಈಕ್ವಿಟಿ. ಸೊ ಹಾಗಾಗಿ ಇಲ್ಲಿ ಫೈನಾನ್ಷಿಯಲ್ ಲಿವರೇಜ್ ಅಂತ ಅಂದ್ರೆ ಏನು ಅನ್ನೋದು ನಾವು ಸ್ವಲ್ಪ ಡೀಟೇಲ್ ಆಗಿ ಸ್ಟಡಿ ಮಾಡೋಣ. ಸೊ ಫೈನಾನ್ಷಿಯಲ್ ಲಿವರೇಜ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಟ್ರೇಡಿಂಗ್ ಆನ್ ಈಕ್ವಿಟಿ. ಸೊ ಈಕ್ವಿಟಿ ಶೇರ್ ಹೋಲ್ಡರ್ಸ್ ರಿಟರ್ನ್ಸ್ ಅನ್ನ ಮ್ಯಾಗ್ನಿಫೈ ಮಾಡೋದಕ್ಕೆ, ಜಾಸ್ತಿ ಮಾಡೋದಕ್ಕೆ ನಾವು ಫಿಕ್ಸ್ಡ್ ಕಾಸ್ಟ್ ಬೇರ್ ಮಾಡುವಂತಹ ಸೆಕ್ಯೂರಿಟೀಸ್ ಅನ್ನ ನಮ್ಮ ಕ್ಯಾಪಿಟಲ್ ಸ್ಟ್ರಕ್ಚರ್ ಅಲ್ಲಿ ಇನ್ಕ್ಲೂಡ್ ಮಾಡಿದಾಗ ನಾವು ಅದನ್ನ ಟ್ರೇಡಿಂಗ್ ಆನ್ ಈಕ್ವಿಟಿ ಅಂತ ಹೇಳ್ತೀವಿ. ಸೊ ಫಿಕ್ಸ್ಡ್ ಕಾಸ್ಟ್ ಇರುವಂತದ್ದು ಯಾವುದು ಅಂದ್ರೆ, ಫಿಕ್ಸ್ಡ್ ಕಾಸ್ಟ್ ಅಂತ ಅಂದಾಗ ಇಟ್ ಈಸ್ ಇಂಟ್ರೆಸ್ಟ್. ಸೊ ಇಂಟ್ರೆಸ್ಟ್, ಫಿಕ್ಸ್ಡ್ ಇಂಟ್ರೆಸ್ಟ್ ಪೇ ಮಾಡುವಂತಹ ಸೋರ್ಸಸ್ ಏನಾದ್ರೂ ನಾವು ನಮ್ಮ ಕ್ಯಾಪಿಟಲ್ ಸ್ಟ್ರಕ್ಚರ್ ಅಲ್ಲಿ ಹಾಕೊಂಡಾಗ ವಿ ಕಾಲ್ ಇಟ್ ಆಸ್ ಫೈನಾನ್ಷಿಯಲ್ ಲಿವರೇಜ್ ಅಥವಾ ಟ್ರೇಡಿಂಗ್ ಆನ್ ಈಕ್ವಿಟಿ. ಸೊ ಫಿಕ್ಸ್ಡ್ ಇಂಟ್ರೆಸ್ಟ್ ಬೇರಿಂಗ್ ಸೆಕ್ಯೂರಿಟೀಸ್ ಯಾವುದು? ಡಿಬೆಂಚರ್ಸ್, ಲೋನ್, ಇವಾಗೆಲ್ಲ ಏನು ಪ್ರಾಫಿಟ್ ಇರ್ಲಿ ಬಿಡ್ಲಿ ಕಂಪನಿ ಇವರಿಗೆ ಫಿಕ್ಸ್ಡ್ ರೇಟ್ ಆಫ್ ಇಂಟ್ರೆಸ್ಟ್ ಕಟ್ಟಲೇಬೇಕು. ಸೊ ಇಲ್ಲಿ ಇಂಟ್ರೆಸ್ಟ್ ಕಟ್ಟೋದು ರೆಗ್ಯುಲರ್ ಇರುತ್ತೆ, ಹಾಗೆ ಪರ್ಸೆಂಟೇಜ್ ಕೂಡ ದ ಇಂಟ್ರೆಸ್ಟ್ ರೇಟ್ ಇಸ್ ಆಲ್ಸೋ ಫಿಕ್ಸ್ಡ್. ಸೊ ವಾಟ್ ಎವರ್ ಮೇ ಬಿ ದಿ ಪ್ರಾಫಿಟ್ ಲೆವೆಲ್, ಬಟ್ the interest part is fixed. You have to pay the interest at regular intervals of period. ಸೊ ಹಾಗಾಗಿ ನಾವು ಅಂಥ ಸೆಕ್ಯೂರಿಟೀಸ್ ಅನ್ನ ಏನಾದ್ರೂ ಇನ್ಕ್ಲೂಡ್ ಮಾಡ್ಕೊಂಡಾಗ ನಮ್ಮ ಕ್ಯಾಪಿಟಲ್ ಸ್ಟ್ರಕ್ಚರ್ ಅಲ್ಲಿ ಅದಕ್ಕೆ ನಾವು ಟ್ರೇಡಿಂಗ್ ಆನ್ ಈಕ್ವಿಟಿ ಅಂತ ಕರಿತೀವಿ. ಓಕೆ, ಸೊ ಫೈನಾನ್ಷಿಯಲ್ ಲಿವರೇಜ್ ರೆಫರ್ಸ್ ಟು ದಿ ಯೂಸ್ ಆಫ್ ಫಿಕ್ಸ್ಡ್ ಚಾರ್ಜ್ ಬೇರಿಂಗ್ ಸೋರ್ಸಸ್ ಆಫ್ ಫಂಡ್ಸ್. ಸೊ ಫಿಕ್ಸ್ಡ್ ಚಾರ್ಜ್ ಬೇರಿಂಗ್ ಸೋರ್ಸಸ್ ಅಂತಂದ್ರೆ ಫಿಕ್ಸ್ಡ್ ಇಂಟ್ರೆಸ್ಟ್ ಅನ್ನ ಕಟ್ಟಬೇಕಾಗಿರುವಂತಹ ಫಂಡ್ಸ್ ಗಳು, ಲೈಕ್ ಡೆಟ್ ಅಂಡ್ ಪ್ರಿಫರೆನ್ಸ್ ಕ್ಯಾಪಿಟಲ್. ನೋಡಿ, ಡೆಟ್ ಅನ್ನ ನಾವು ಬರೆಯುವಾಗ, ಡಿಬೆಂಚರ್ಸ್ ಅನ್ನ ಬರೆಯುವಾಗ ವಿ ಕಾಲ್ ಇಟ್ ಆಸ್ 10% ಡಿಬೆಂಚರ್ಸ್, 5% ಡಿಬೆಂಚರ್ಸ್. ಸೊ ವಾಟ್ ಈಸ್ ದಟ್ 10% and 5%? ಇಟ್ ಈಸ್ ದ ರೇಟ್ ಆಫ್ ಇಂಟ್ರೆಸ್ಟ್ ವಿಚ್ ವಿ ಹ್ಯಾವ್ ಟು ಪೇ. ಅಂದ್ರೆ ಅಲ್ಲಿ ಇಂಟ್ರೆಸ್ಟ್ ಫಿಕ್ಸ್ಡ್ ಇರತ್ತೆ ಅಂತ. ಹಾಗೆ ಪ್ರಿಫರೆನ್ಸ್ ಕ್ಯಾಪಿಟಲ್ ಕೂಡ ನಾವು ಬರೆಯುವಾಗ 7% ಪ್ರಿಫರೆನ್ಸ್ ಶೇರ್ಸ್ ಅಂತ ಬರಿತೀವಿ. ಯಾಕೆ 7%? ಈ 7% ಅನ್ನೋದೇನಿದೆ ಅವ್ರಿಗೆ ಎಷ್ಟು ನಾವು ಡಿವಿಡೆಂಡ್ ಅನ್ನ ಕೊಡಬೇಕು ಅನ್ನೋದು. ಸೊ ಅಂದ್ರೆ ಇವೆಲ್ಲ ಫಿಕ್ಸ್ಡ್ ಆಗಿರತ್ತೆ. ಸೊ ಅಂಥ ಸೋರ್ಸಸ್ ಆಫ್ ಫಂಡ್ಸ್ ಅನ್ನ ನಾವೇನಾದ್ರೂ ಕ್ಯಾಪಿಟಲ್ ಸ್ಟ್ರಕ್ಚರ್ ಅಲ್ಲಿ ಈಕ್ವಿಟಿ ಶೇರ್ಸ್ ಜೊತೆಗೆ ಇನ್ಕ್ಲೂಡ್ ಮಾಡ್ಕೊಂಡಾಗ ಅದಕ್ಕೆ ನಾವು ಫೈನಾನ್ಷಿಯಲ್ ಲೆವರೇಜ್ ಅಂತ ಕರಿತೀವಿ. ಓಕೆ, ಸೊ ಫೈನಾನ್ಷಿಯಲ್ ಲೆವರೇಜ್ ರೆಫರ್ಸ್ ಟು ದಿ ಯೂಸ್ ಆಫ್ ಫಿಕ್ಸ್ಡ್ ಚಾರ್ಜ್ ಬೇರಿಂಗ್ ಸೋರ್ಸಸ್ ಆಫ್ ಫಂಡ್ಸ್ ಸಚ್ ಆಸ್ debt and preference capital along with the owner's equity in the capital structure to maximize the shareholders earnings. So shareholders earnings ಅನ್ನ ಜಾಸ್ತಿ ಮಾಡೋದಕ್ಕೆ, ಮ್ಯಾಗ್ನಿಫೈ ಮಾಡೋದಕ್ಕೆ, ಮ್ಯಾಕ್ಸಿಮೈಸ್ ಮಾಡೋದಕ್ಕೆ ನಾವು ಇಂಥ ಸೋರ್ಸಸ್ ಅನ್ನ ಕ್ಯಾಪಿಟಲ್ ಸ್ಟ್ರಕ್ಚರ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಾಗ ಅದಕ್ಕೆ ಫೈನಾನ್ಷಿಯಲ್ ಲಿವರೇಜ್ ಅಂತ ಕರಿತೀವಿ. ಸೊ ಸಿಂಪಲ್ ಆಗಿ ಹೇಳಬೇಕು ಅಂತ ಅಂದ್ರೆ, it involves the use of funds obtained at a fixed cost in the hope of increasing the returns to shareholders. ಸೊ ಫಿಕ್ಸ್ಡ್ ಕಾಸ್ಟ್ ಇರುವಂತಹ ಫಂಡ್ಸ್ ಅನ್ನ ಯೂಸ್ ಮಾಡ್ಕೊಳ್ತಾ ಇರೋದು. ಯಾಕೆ ಅಂತಂದ್ರೆ ನಾವು ಶೇರ್ ಹೋಲ್ಡರ್ಸ್, ಈಕ್ವಿಟಿ ಶೇರ್ ಹೋಲ್ಡರ್ಸ್ ರಿಟರ್ನ್ಸ್ ಅನ್ನ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ, ಅದಕ್ಕೆ ನಾವು ಫೈನಾನ್ಷಿಯಲ್ ಲಿವರೇಜ್ ಅಂತ ಕರಿತೀವಿ. ಯಾವಾಗ ನಮ್ಮ ರಿಟರ್ನ್ಸ್ ಈ ಕಾಸ್ಟ್ ಗಿಂತ ಜಾಸ್ತಿ ಇರುತ್ತೆ ಅವಾಗ ಫೇವರೇಬಲ್ ಫೈನಾನ್ಷಿಯಲ್ ಲಿವರೇಜ್ ಅಂತ ಕರಿತೀವಿ. ಯಾವಾಗ ಕಾಸ್ಟ್ ಜಾಸ್ತಿ ಆಗಿ ರಿಟರ್ನ್ಸ್ ಕಮ್ಮಿ ಆಗೋಗುತ್ತೋ ಅನ್ಫೇವರೇಬಲ್ ಫೈನಾನ್ಷಿಯಲ್ ಲಿವರೇಜ್ ಅಂತ ಕರಿತೀವಿ. ಸೊ ಅ ಫರ್ಮ್ ಇಸ್ ಸೆಡ್ ಟು ಹ್ಯಾವ್ a favorable financial leverage if its earnings are more than the cost of debt. On the contrary, if it does not earn as much as the debt cost, then it is said to have an unfavorable financial leverage. Okay, so always ಈ ಫಿಕ್ಸ್ಡ್ ಕಾಸ್ಟ್ ಗಿಂತ ನಮ್ಮ ಅರ್ನಿಂಗ್ಸ್ ಜಾಸ್ತಿ ಆಗ್ಬೇಕು, ಅವಾಗಷ್ಟೇ ಫೇವರೇಬಲ್ ಫೈನಾನ್ಷಿಯಲ್ ಲಿವರೇಜ್ ಇದೆ ಅಂತ ಹೇಳ್ತೀವಿ. ಇಫ್ ನಾಟ್, then unfavorable financial leverage. Now let us see the calculation of financial leverage.
Okay, so financial leverage. So let's see how to calculate this financial leverage. So I will discuss this calculation part with the help of a problem. So problem ತಗೊಂಡೇನೆ calculation ಹೇಗೆ ಬರುತ್ತೆ ಅಂತ ನೋಡ್ಬಿಡೋಣ. So Mithil Limited has currently an equity share capital of 40 lakhs consisting of 40,000 equity shares of rupees 100 each. Okay, so Mithil Limited is a company. So currently ಈಗ equity share capital ಇದೆ 40 lakhs in the equity share capital ಇದೆ. So 40 lakhs ಅಲ್ಲಿ 40,000 equity shares 100 rupees each. Okay, so the management is planning to raise another rupees 30 lakhs to finance a major program of expansion through one of the 4 possible financing plans. So ಈಗ 40 lakhs already equity shares ಮೂಲಕ raise ಮಾಡಿರುವಂತ funds ಇದೆ. ಆದ್ರೆ ಮ್ಯಾನೇಜ್ಮೆಂಟ್ಗೆ ಇನ್ನು 30 lakhs ಬೇಕಾಗಿದೆ. ಸೊ ಹಾಗಾಗಿ ಈ 30 lakhs ಅನ್ನ 4 ಫೈನಾನ್ಷಿಯಲ್ ಪ್ಲಾನ್ಸ್ ಮೂಲಕ ಯಾವ್ದಾದ್ರು ಒಂದು ಸೆಲೆಕ್ಟ್ ಮಾಡಿ ಫೈನಾನ್ಸ್ ಮಾಡೋ ಒಂದು ಏಮ್ ಇಟ್ಕೊಂಡಿದ್ದಾರೆ, ಆಬ್ಜೆಕ್ಟಿವ್ ಇಟ್ಕೊಂಡಿದ್ದಾರೆ. ಸೊ ಲೆಟ್ ಅಸ್ ಸಿ ದಿ 4 ಪಾಸಿಬಲ್ ಫೈನಾನ್ಷಿಯಲ್ ಪ್ಲಾನ್ಸ್. ಸೊ ಆಪ್ಷನ್ಸ್ ಆರ್ ಫಸ್ಟ್ ಎಂಟೈರ್ಲಿ ಥ್ರೂ ಈಕ್ವಿಟಿ ಶೇರ್ಸ್, ಅಂದ್ರೆ ಆಲ್ರೆಡಿ ಈಕ್ವಿಟಿ ಶೇರ್ಸ್ ಇದೆ, ಇನ್ನು 30 lakhsಗೂ ಕೂಡ ಕಂಪ್ಲೀಟ್ ಈಕ್ವಿಟಿ ಶೇರ್ಸ್ ಅನ್ನೇ ಇಶ್ಯೂ ಮಾಡೋಣ ಅನ್ನೋದು ಒನ್ ಪ್ಲಾನ್. ಸೆಕೆಂಡ್, 15 lakhs in equity shares of rupees 100 each and the balance in 8% debentures. So ಇನ್ನೊಂದು ಪ್ಲಾನ್ ಏನು, ಈ 30 lakhs ಅಲ್ಲಿ 15 lakhs equity share capital, ಇನ್ನು 15 lakhs through 8% debentures. ಅದು ಸೆಕೆಂಡ್ ಪ್ಲಾನ್. ಥರ್ಡ್ ಪ್ಲಾನ್, 10 lakhs in equity shares and balance long term borrowing at 9% per annum. So ಥರ್ಡ್ ಪ್ಲಾನ್ ಏನು, 30 lakhs ಅಲ್ಲಿ 10 lakhs ಅಷ್ಟೇ ಈಕ್ವಿಟಿ ಶೇರ್ ಕ್ಯಾಪಿಟಲ್, ಈಕ್ವಿಟಿ ಶೇರ್ಸ್ ಮುಖಾಂತರ ತಗೊಳ್ಳೋಣ. ಮಿಕ್ಕಿದೇನಿದೆ ಅಂದ್ರೆ 20 lakhs ಲಾಂಗ್ ಟರ್ಮ್ ಲೋನ್ ತಗೊಂಡು 9% ಇಂಟ್ರೆಸ್ಟ್ ಕಟ್ಟುವಂತ ಲೋನ್ ತಗೊಳ್ಳೋಣ ಅನ್ನೋದು ಇನ್ ಥರ್ಡ್ ಪ್ಲಾನ್. ಅಂಡ್ ದ ಫೋರ್ತ್ ಪ್ಲಾನ್ ಇಸ್ 15 lakhs in equity shares of rupees 100 each and the balance through 5% preference shares. So 15 lakhs equity shares ಮೂಲಕ, ಇನ್ನು 15 lakhs ಪ್ರಿಫರೆನ್ಸ್ ಶೇರ್ಸ್. ಆ ಪ್ರಿಫರೆನ್ಸ್ ಶೇರ್ಸ್ ಗೆ ಇಂಟ್ರೆಸ್ಟ್ ಎಷ್ಟಿದೆ, ಡಿವಿಡೆಂಡ್ ಎಷ್ಟಿದೆ, ಫಿಕ್ಸ್ ಡಿವಿಡೆಂಡ್ 5% ಇದೆ. ಸೊ ಈ 4 ಆಪ್ಷನ್ಸ್ ಬಗ್ಗೆ ಯೋಚನೆ ಮಾಡ್ತಾ ಇದೆ. ದ ಎಕ್ಸ್ಪೆಕ್ಟೆಡ್ EBIT ಅಂದ್ರೆ ಅರ್ನಿಂಗ್ಸ್ ಬಿಫೋರ್ ಇಂಟ್ರೆಸ್ಟ್ ಅಂಡ್ ಟ್ಯಾಕ್ಸ್. ಇಂಟ್ರೆಸ್ಟ್ ಮತ್ತೆ ಟ್ಯಾಕ್ಸ್ ಕಟ್ಟೋ ಮುಂಚೆ ಅರ್ನಿಂಗ್ಸ್ ಇರೋದು 15 lakhs. ಅಸ್ಯೂಮಿಂಗ್ ಕಾರ್ಪೊರೇಟ್ ಟ್ಯಾಕ್ಸ್ ರೇಟ್ ಆಫ್ 50%. You are required to determine the EPS and comment on the financial leverage that will be authorized under each of the above scheme of financing. ಸೊ ಈಗ 4 ಆಪ್ಷನ್ ಏನಿದೆ, ಆ 4 ಆಪ್ಷನ್ ಅಲ್ಲಿ ನೀವು ಫೈನಾನ್ಷಿಯಲ್ ಲಿವರೇಜ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು, ಕಮೆಂಟ್ ಮಾಡಬೇಕು. ಇನ್ನೊಂದು EPS ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ವಾಟ್ ಇಸ್ EPS? ಅರ್ನಿಂಗ್ಸ್ ಪರ್ ಶೇರ್. ಸೊ ದಿಸ್ ಇಸ್ ರಿಲೇಟಿಂಗ್ ಟು ಈಕ್ವಿಟಿ ಶೇರ್ಸ್. ಪ್ರತಿಯೊಂದು ಈಕ್ವಿಟಿ ಶೇರ್ ಮೇಲೆ ಎಷ್ಟು ಅರ್ನಿಂಗ್ ಆಗತ್ತೆ ಅನ್ನೋದ ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಓಕೆ, ಸೊ ಈ 15 lakhs EBIT ಇದೆ, ಟ್ಯಾಕ್ಸ್ ಒಂದು 50% ಅಂತ ಅನ್ಕೊಳ್ಳಿ ಅಂತ ಹೇಳಿದ್ದಾರೆ. ಓಕೆ, ಸೊ ನಾವು let us proceed with our calculation. So 4 financial plans, we will be having 4 columns. Okay, so one common column, that is particulars, where we will be writing the various details. So financial plan 1, financial plan 2, financial plan 3 and financial plan 4. Okay, 4 option ಇರೋದ್ರಿಂದ. So first financial plan 1 ಅನ್ನ ತಗೊಳ್ಳೋಣ. ಸೊ ಫೈನಾನ್ಷಿಯಲ್ ಪ್ಲಾನ್ 1 ಅದಕ್ಕಿಂತ ಮುಂಚೆ ಆಲ್ರೆಡಿ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಎಷ್ಟಿದೆ, 40 lakhs ಇದೆ. ಇನ್ನು ಅಡಿಷನ್ ಆಗಿ ಬೇಕಾಗಿರೋದು 30 lakhs ಗೆ. ಓಕೆ, ಸೊ ಸಿ ಹಿಯರ್. ಸೊ ಇನ್ ದಿಸ್ ಇಟ್ ಸೆಲ್ಫ್ ವಿ ವಿಲ್ ಕ್ಯಾಲ್ಕುಲೇಟ್ EPS ಮತ್ತೆ ಫೈನಾನ್ಷಿಯಲ್ ಲಿವರೇಜ್ ಎರಡು ಇದರಲ್ಲೇ ಬರುತ್ತೆ. ಸೊ ಫೈನಾನ್ಷಿಯಲ್ ಪ್ಲಾನ್ 1 ಈಕ್ವಿಟಿ ಶೇರ್ಸ್ ಎಷ್ಟು ಆಗತ್ತೆ, ಆಲ್ರೆಡಿ ಇರುವಂತ 40 lakhs ಮತ್ತೆ ಈಗ 30 lakhs, ಟೋಟಲ್ 70 lakhs ಆಗತ್ತೆ. ಓಕೆ, ಈಕ್ವಿಟಿ ಶೇರ್ಸ್ ಗಳು ಎಷ್ಟಾಗತ್ತೆ, 70 lakhs, ಒಂದ್ ಶೇರಿಗೆ 100 rupees. ಸೊ 70 lakhs divided by 100 will be 70,000 shares. ಸೊ ಇಲ್ಲಿ 8% ಡಿಬೆಂಚರ್ಸ್ ನಿಲ್, 9% ಲಾಂಗ್ ಟರ್ಮ್ ಲೋನ್ ನಿಲ್, 5% ಪ್ರಿಫರೆನ್ಸ್ ಶೇರ್ಸ್ ನಿಲ್. ಫಸ್ಟ್ ಪ್ಲಾನ್ ಅಲ್ಲಿ ನಾವು ಎಂಟೈರ್ಲಿ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಂದ್ಕೊಂಡಿದ್ದೀವಿ. EBIT ಎಷ್ಟಿದೆ ಅಂತ ಹೇಳಿದರೆ 15 lakhs. ಸೊ ಲೆಸ್ ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ ನಿಲ್, ಯಾಕಂತಂದ್ರೆ ಇಲ್ಲಿ ಡಿಬೆಂಚರ್ಸ್ ಇಲ್ಲ, ಕಂಪ್ಲೀಟ್ ಈಕ್ವಿಟಿ ಇದೆ.
ಹಾಗೆ ಇಂಟ್ರೆಸ್ಟ್ ಆನ್ ಲೋನ್ ಕೂಡ ನಿಲ್ಲಿದೆ, ಯಾಕಂತಂದ್ರೆ ಕಂಪ್ಲೀಟ್ ಈಕ್ವಿಟಿ ಶೇರ್ ಇಂದ ನಾವು ರೇಸ್ ಮಾಡಿರೋದು. ಹಾಗಾದ್ರೆ ಅರ್ನಿಂಗ್ಸ್ ಬಿಫೋರ್ ಟ್ಯಾಕ್ಸ್ ಎಷ್ಟಾಯ್ತು? EBT, ಯಾಕಂದ್ರೆ ಐ ಇಲ್ಲ ಇಲ್ಲಿ, ಐ ಹೊರಟೋಯ್ತು. EBT ಅರ್ನಿಂಗ್ಸ್ ಬಿಫೋರ್ ಟ್ಯಾಕ್ಸ್ 15 lakhs ಉಳಿತು. ಈಗ ಟ್ಯಾಕ್ಸ್ ರೇಟ್ 50% ಅಂತ ಹೇಳಿದ್ದಾರೆ. ಲೆಸ್ ಟ್ಯಾಕ್ಸ್ at 50%. ಸೊ 15 lakhs into 50% is 7,50,000. ಹಾಗಾದ್ರೆ ಅರ್ನಿಂಗ್ಸ್ ಆಫ್ಟರ್ ಟ್ಯಾಕ್ಸ್ ಎಷ್ಟಾಯ್ತು? 7,50,000 ಆಯ್ತು. ಈಗ ಲೆಸ್ ಪ್ರಿಫರೆನ್ಸ್ ಡಿವಿಡೆಂಡ್. ಡಿವಿಡೆಂಡ್ ಪ್ರಿಫರೆನ್ಸ್ ಕ್ಯಾಪಿಟಲ್ ಇಲ್ಲ ಅಂದಾಗ ಡಿವಿಡೆಂಡು ಬರಲ್ಲ, ನಿಲ್. ಓಕೆ, ದೆನ್ ನೆಕ್ಸ್ಟ್ ಅರ್ನಿಂಗ್ಸ್ ಫಾರ್ ಈಕ್ವಿಟಿ ಶೇರ್ ಹೋಲ್ಡರ್ಸ್. ಸೊ ಎಷ್ಟು ಉಳಿತು? 7,50,000. ಈಗ EPS ಅನ್ನ ನಾವು ಕ್ಯಾಲ್ಕುಲೇಟ್ ಮಾಡಬಹುದು. ದಟ್ ಈಸ್ ಅರ್ನಿಂಗ್ಸ್ ಪರ್ ಶೇರ್. ಸೊ ಅದನ್ನ ಹೇಗೆ ಮಾಡೋದು? Earnings divided by number of shares. So earnings is how much? Earnings we have already calculated 7,50,000 divided by number of shares. Number of shares estide nodi illi? Number of shares is 70,000. Okay, so 70,000. 7,50,000 divided by 70,000, we get rupees 10.71. So 10.71. Okay, this is EPS. Now let us find out financial leverage. So the formula to find out financial leverage is EBIT divided by EBT. Andre earnings before interest and tax divided by earnings before tax. Okay, so EBIT estide? EBIT is 15 lakhs divided by EBT. EBT now will calculate ಮಾಡಿದೀವಿ, earnings before tax. Okay, so 15 lakhs. 15 lakhs divided by 15 lakhs is 1 rupee. Okay, so financial plan 1 ಅಲ್ಲಿ EPS 10.71 ಇರುತ್ತೆ, ಹಾಗೆ financial leverage 1 ಇರುತ್ತೆ. Now let us come to financial plan 2. Financial plan 2 ಅಲ್ಲೇನು? 15 lakhs equity shares, ಇನ್ನು 15 lakhs 8% debentures. Okay, so let us see that. So equity share shares ಎಷ್ಟಾಗುತ್ತೆ? 40 ಆಲ್ರೆಡಿ ಇರೋದು. ಈಗ ಪ್ಲಾನ್ ಅಲ್ಲಿ 15 lakhs ತಗೊಳ್ಳೋದು ಅಂದ್ರೆ 55 lakhs ಆಯ್ತು. 55 lakhs ಅಂದ್ರೆ ಎಷ್ಟು ಈಕ್ವಿಟಿ ಶೇರ್ಸ್ ಆಯ್ತು? 55,000. ಯಾಕಂದ್ರೆ 55 lakhs divided by 100 rupees will be 55,000. Okay, 55,000 equity shares. Okay, now 8% ಡಿಬೆಂಚರ್ಸ್ ಇನ್ನ ಇಶ್ಯೂ ಮಾಡ್ಕೊಂಡು ನಾವು ಎಷ್ಟು ಕ್ಯಾಪಿಟಲ್ ಅನ್ನ ರೇಸ್ ಮಾಡ್ಕೊಂತಾ ಇದೀವಿ? 15 lakhs. ಓಕೆ, ಸೊ 15 lakhs. ಈಕ್ವಿಟಿ ಶೇರ್ಸ್ ಟೋಟಲ್ ವಿಲ್ ಬಿ 55 lakhs. 8% ಡಿಬೆಂಚರ್ಸ್ ವಿಲ್ ಬಿ 15 lakhs. ಸೊ ಇಲ್ಲಿ 9% ಲಾಂಗ್ ಟರ್ಮ್ ಲೋನ್ ಇಲ್ಲ, ಹಾಗೆ 5% ಪ್ರಿಫರೆನ್ಸ್ ಶೇರ್ಸ್ ಕೂಡ ಇಲ್ಲ ಫೈನಾನ್ಷಿಯಲ್ ಪ್ಲಾನ್ 2 ಅಲ್ಲಿ. ಓಕೆ, ನೌ ಲೆಟ್ ಅಸ್ ಕಮ್ ಟು ದಿ ಕ್ಯಾಲ್ಕುಲೇಷನ್ ಆಫ್ EPS ಅಂಡ್ ಫೈನಾನ್ಷಿಯಲ್ ಲಿವರೇಜ್. Okay, so EPS, EBIT is 15 lakhs. EBIT is 15 lakhs. So less interest on debentures. So 8% interest, 15 lakhs ಮೇಲೆ 8% interest ಅಂತ ಅಂದ್ರೆ ಎಷ್ಟಾಯ್ತು? 1,20,000. Okay, so interest on debentures 1,20,000, interest on loan ಇಲ್ಲ. Okay, so EBT earnings before tax ಎಷ್ಟಾಯ್ತು? 15 lakhs minus 1,20,000, 13,80,000. Okay, ಈಗ next step is tax ಅನ್ನ ಡಿಡಕ್ಟ್ ಮಾಡೋದು, that is at 50%. So EBT is 13,80,000, ಅದರದ್ದು 50% will be 6,90,000. So earnings after tax will be 6,90,000. Okay, so next step is ಲೆಸ್ ಪ್ರಿಫರೆನ್ಸ್ ಡಿವಿಡೆಂಡ್. ಡಿವಿಡೆಂಡ್ ಇಲ್ಲಿ ಇಲ್ಲ, ಯಾಕೆಂತಂದ್ರೆ ಪ್ರಿಫರೆನ್ಸ್ ಕ್ಯಾಪಿಟಲ್ ನಾವು ಯೂಸ್ ಮಾಡೇ ಇಲ್ಲ. ನೋಡಿ ಇಲ್ಲಿ ನಿಲ್ಲಿದೆ. ಸೊ ಅರ್ನಿಂಗ್ಸ್ ಫಾರ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಇಸ್ 6,90,000. Now calculate EPS. So how to calculate EPS? Earnings for equity shareholders divided by number of shares. So earnings ಎಷ್ಟು ಬಂದಿದೆ? 6,90,000 ಬಂದಿದೆ. Divided by number of shares. Number of shares is 55,000. So ಅದನ್ನ ಇಲ್ಲಿ ಬರ್ದಿದೀವಿ ನಾವು. So 6,90,000 divided by 55,000 will be 12.55. So ನೋಡಿ ಇಲ್ಲಿ ನಮ್ಮ earnings ಜಾಸ್ತಿ ಆಯ್ತು.
ಪ್ಲಾನ್ 1 ಅಲ್ಲಿ 10.71 ಅರ್ನಿಂಗ್ಸ್ ಬಂತು ಅಂತಂದ್ರೆ ಪ್ಲಾನ್ 2 ಅಲ್ಲಿ 12.55 ಆಗಿದೆ. Now let us see the financial leverage. How to calculate financial leverage? EBIT divided by EBT. EBIT is 15 lakhs, EBT is 13 lakhs 80,000. So 1.087. Okay. Now let us see financial plan 3. Financial plan 3 ಅಲ್ಲಿ ಏನಿದೆ 10 lakhs equity, remaining 20 lakhs 9% long term loan. Okay. So ಹಾಗಾದ್ರೆ ಟೋಟಲ್ ಈಕ್ವಿಟಿ ಕ್ಯಾಪಿಟಲ್ ಎಷ್ಟಾಗುತ್ತೆ? ಆಲ್ರೆಡಿ 40 lakhs ಇರೋದು ಪ್ಲಸ್ 10 ವಿಲ್ ಬಿ 50 lakhs. 50 lakhs ಅಂದ್ರೆ ಈಕ್ವಿಟಿ ಶೇರ್ಸ್ ಎಷ್ಟಾಯ್ತು? 50 lakhs divided by 100 will be 50,000. ಓಕೆ, 8% ಡಿಬೆಂಚರ್ಸ್ ಇಲ್ಲಿ ನಿಲ್ ಆಗುತ್ತೆ. ನಾವು ಡಿಬೆಂಚರ್ಸ್ ಯೂಸ್ ಮಾಡ್ತಾ ಇಲ್ಲ. ರಿಮೈನಿಂಗ್ 20 lakhs ವಿ ಆರ್ ರೇಸಿಂಗ್ ಇಟ್ ಫ್ರಮ್ 9% ಲಾಂಗ್ ಟರ್ಮ್ ಲೋನ್. ಸೊ 20 lakhs. So 5% preference shares nil. Now let us come to the calculation part. EBIT 15 lakhs less interest on debentures nil. ಯಾಕಂದ್ರೆ ಇಲ್ಲಿ ಡಿಬೆಂಚರ್ಸ್ ಇಲ್ಲ, ಲೋನ್ ಇದೆ. So interest on loan is 9%. So 9% on 20 lakhs will be 1,80,000. So earnings before tax ಎಷ್ಟಾಯ್ತು? 13,20,000 ಆಯ್ತು. ಸೊ ಇದರಲ್ಲಿ 50% ಟ್ಯಾಕ್ಸ್ ಅನ್ನ ತೆಗೆದಾಗ 50% is 6,60,000. ಇದನ್ನ ತೆಗೆದಾಗ earnings after tax is 6,60,000 again. So less preference dividend, preference capital illa, so nil. Now we get earnings for equity shareholders 6,60,000. Iga EPS calculation madana. Earnings divided by number of shares. So 6,60,000 divided by 50,000 shares, we get 13.2. So nodi illi earnings innu jaasti aitu EPS 13.2. ಈಗ ಫೈನಾನ್ಷಿಯಲ್ ಲಿವರೇಜ್ ಏನಾಯ್ತು ಅಂತ ನೋಡೋಣ. EBIT divided by EBT, that is 15 lakhs divided by 13,20,000 will give us 1.136. Okay, this is relating to financial plan 3. Now come to financial plan 4. 15 lakhs equity, 15 lakhs preference, that is 5% preference share capital. Okay. So already ಇರುವಂತ 40 lakhs plus 15 will be 55 lakhs equity share capital. ಹಾಗಾದ್ರೆ ಎಷ್ಟು equity shares ಗಳಾಯ್ತು? 55 lakhs divided by 100 will be 55,000. ಡಿಬೆಂಚರ್ಸ್ ಇಲ್ಲ, ಲಾಂಗ್ ಟರ್ಮ್ ಲೋನ್ ಇಲ್ಲ. ಸೊ 5% ಪ್ರಿಫರೆನ್ಸ್ ಶೇರ್ಸ್ ಅಲ್ಲಿ 15 lakhs ಅನ್ನ ಎಂಟ್ರಿ ಮಾಡ್ಕೊಂತೇವೆ. Now let us come to the calculation part. EBIT 15 lakhs less interest on debentures ಇಲ್ಲಿ ಬರಲ್ಲ, interest on loan ಇಲ್ಲಿ ಬರಲ್ಲ. So direct earnings before tax is 15 lakhs less tax at 50%, 7,50,000. So earnings after tax ನಮ್ಗೆ 7,50,000 ಉಳಿಯುತ್ತೆ. ಈಗ ಲೆಸ್ ಪ್ರಿಫರೆನ್ಸ್ ಡಿವಿಡೆಂಡ್ ಮಾಡಿದಾಗ ಡಿವಿಡೆಂಡ್ ಎಷ್ಟಿದೆ? 5% ಇದೆ. 5% of 15 lakhs will be 75,000. ಸೊ ಇದನ್ನ ಲೆಸ್ ಮಾಡಿದಾಗ ನಮ್ಗೆ earnings for equity shareholders ಸಿಗತ್ತೆ. That is 6,75,000. ಹಾಗಾದ್ರೆ EPS ಎಷ್ಟಾಯ್ತು? Earnings divided by number of shares. So 6,75,000 divided by 55,000 shares. We get 12.27. ನೋಡಿ ಇಲ್ಲಿ ಕಮ್ಮಿ ಆಯ್ತು ಮತ್ತೆ earnings. So financial leverage calculate ಮಾಡಿದಾಗ EBIT divided by EBT, that is 1. Okay, so EPS ನೋಡಿದಾಗ ಯಾವ ಪ್ಲಾನ್ ಅಲ್ಲಿ ನಮ್ಗೆ ಹೈಯೆಸ್ಟ್ ರಿಟರ್ನ್ಸ್ ಸಿಗತ್ತೆ? ಈಕ್ವಿಟಿ ಶೇರ್ ಹೋಲ್ಡರ್ಸ್ ರಿಟರ್ನ್ಸ್ ಎಲ್ಲಿ ಜಾಸ್ತಿ ಆಗತ್ತೆ? ಇಟ್ ಈಸ್ ಫೈನಾನ್ಷಿಯಲ್ ಪ್ಲಾನ್ 3. ಯಾಕಂತಂದ್ರೆ ಫಸ್ಟ್ ಪ್ಲಾನ್ ಅಲ್ಲಿ 10.71, ಸೆಕೆಂಡ್ ಪ್ಲಾನ್ ಅಲ್ಲಿ 12.55, ಥರ್ಡ್ ಪ್ಲಾನ್ ಅಲ್ಲಿ 13.2, ಫೋರ್ತ್ ಪ್ಲಾನ್ ಅಲ್ಲಿ ಮತ್ತೆ 12.27 ಆಗತ್ತೆ. ಸೊ ಹಾಗಾಗಿ ಪ್ಲಾನ್ 3 ಅಲ್ಲಿ 13.2 ಸಿಗತ್ತೆ. ಹಾಗಾಗಿ EPS ಪ್ಲಾನ್ 3 ಅಲ್ಲಿ ಹೈಯೆಸ್ಟ್ ಇರತ್ತೆ. ಹಾಗೆ ಫೈನಾನ್ಷಿಯಲ್ ಲಿವರೇಜ್ ಕೂಡ ಅಲ್ಲೇ ಜಾಸ್ತಿ ಇರೋದು. Okay, so we have to write the comment. So what comment we are going to write? Since the EPS and financial leverage is highest in financial plan 3, it should be accepted. So financial plan 3 ಏನ್ ಹೇಳತ್ತೆ? The company should raise 10 lakhs in equity shares and the balance of 20 lakhs through long-term borrowing at 9% interest per annum. ಅಂದ್ರೆ ಫೈನಾನ್ಷಿಯಲ್ ಲಿವರೇಜ್ ಮತ್ತೆ EPS ಫೈನಾನ್ಷಿಯಲ್ ಪ್ಲಾನ್ 3 ಅಲ್ಲಿ ಜಾಸ್ತಿ ಇರೋದ್ರಿಂದ ನಾವು ಫೈನಾನ್ಷಿಯಲ್
ಪ್ಲಾನ್ 3 ನ ಎಕ್ಸೆಪ್ಟ್ ಮಾಡ್ಕೋಬೇಕು. ಫೈನಾನ್ಷಿಯಲ್ ಪ್ಲಾನ್ 3 ಏನ್ ಹೇಳುತ್ತೆ? ಔಟ್ ಆಫ್ 30 lakhs 10 lakhs ಈಕ್ವಿಟಿ ಶೇರ್ಸ್ ಮುಖಾಂತರ ಮತ್ತೆ ಬ್ಯಾಲೆನ್ಸ್ 20 lakhs ಥ್ರೂ ಲಾಂಗ್ ಟರ್ಮ್ ಬಾರೋಯಿಂಗ್ ದಟ್ ಈಸ್ ಅಟ್ 9% ಇಲ್ಲಿ ರೇಸ್ ಮಾಡಬೇಕು ಅಂತ ಹೇಳುತ್ತೆ. ಸೊ ಹಾಗಾಗಿ ವಿ ಆರ್ ಗೋಯಿಂಗ್ ಟು ಆಪ್ಟ್ ಫೈನಾನ್ಷಿಯಲ್ ಪ್ಲಾನ್ 3. Okay, so this is how we are going to calculate and comment on financial leverage. Now coming to the degree of financial leverage. So we can also find out the degree of financial leverage. So let us see the degree of financial leverage in the second problem. With the help of the next problem, we will learn how to calculate degree of financial leverage. The current level of EBIT of Wipro Limited is rupees 30 lakhs with an EPS of rupees 25. ಈಗ ಸದ್ಯದ EBIT ಎಷ್ಟಿದೆ ವಿಪ್ರೋ ಲಿಮಿಟೆಡ್ 30 lakhs ಇದೆ. 30 lakhs ಇಟ್ಕೊಂಡು EPS ಕ್ಯಾಲ್ಕುಲೇಟ್ ಮಾಡಿದಾಗ 25 rupees ಬಂದಿದೆ. Due to the influence of the selling strategies, the EBIT will be augmented by 10% with an accretion in EPS by rupees 7.5. ಸೊ ಅವ್ರ ಸೆಲ್ಲಿಂಗ್ ಸ್ಟ್ರಾಟಜೀಸ್ ಮುಖಾಂತರ ಏನಾಗೋಗಿದೆ, ಈಗ EBIT 10% ಜಾಸ್ತಿ ಆಗಿದೆ, ಹೆಚ್ಚಿಗೆ ಆಗಿದೆ. ಅದರಿಂದ EPS ಕೂಡ 7 rupees 50 ಪೈಸೆಯಿಂದ ಚೇಂಜ್ ಆಗಿದೆ. ಯು ಆರ್ ರಿಕ್ವೈರ್ಡ್ ಟು ಕ್ಯಾಲ್ಕುಲೇಟ್ the degree of financial leverage. Okay, we have to find out the degree of leverage. So old EBIT 30 lakhs, new EBIT will be 10% augmented. 10% of 30 lakhs will be 3 lakhs. Okay, ಅದೇ ರೀತಿ EPS ಅಲ್ಲೂ ಕೂಡ ಹಳೇದು 25 ಇದೆ, ಅದನ್ನ 7.5 ಜಾಸ್ತಿ ಮಾಡ್ಕೋಬೇಕು. So let us see how to calculate degree of financial leverage, that is DFL. DFL, percentage change in EPS divided by percentage change in EBIT. So if we want to calculate degree of financial leverage, ನಮಗೆ ಎರಡು ಇನ್ಫಾರ್ಮೇಶನ್ ಬೇಕಾಗತ್ತೆ. ಪರ್ಸೆಂಟೇಜ್ ಚೇಂಜ್ ಇನ್ EPS, ಎಷ್ಟು ಪರ್ಸೆಂಟ್ ಇಂದ EPS ಚೇಂಜ್ ಆಯ್ತು, ಮತ್ತೆ ಎಷ್ಟು ಪರ್ಸೆಂಟ್ ಇಂದ EBIT ಚೇಂಜ್ ಆಯ್ತು. ಸೊ ಫಸ್ಟ್ ಥಿಂಗ್ ವಿ ವಿಲ್ ಕ್ಯಾಲ್ಕುಲೇಟ್ ಪರ್ಸೆಂಟೇಜ್ ಚೇಂಜ್ ಇನ್ EPS ಎಷ್ಟು ಚೇಂಜ್ ಆಯ್ತು ಅಂತ ನೋಡೋಣ. ಓಲ್ಡ್ EPS ಎಷ್ಟು ಚೇಂಜ್ ಆಗಿದೆ ಅಂತ ಹೇಳ್ತಾ ಇದಾರೆ ಅವರು, 7.5 ಅಂತ ಅವರೇ ಕೊಟ್ಬಿಟ್ಟಿದ್ದಾರೆ. ಓಲ್ಡ್ EPS ಎಷ್ಟಿದೆ, 25 ಇದೆ. ಸೊ 7.50 ಡಿವೈಡೆಡ್ ಬೈ 25 ಇಂಟು 100 ಮಾಡ್ಕೊಂಡ್ಬಿಟ್ರೆ ನಮ್ಗೆ 30% ಸಿಗತ್ತೆ. ಅಂದ್ರೆ ಪರ್ಸೆಂಟೇಜ್ ಚೇಂಜ್ ಇನ್ EPS ಇಸ್ 30%. ಸೇಮ್ ವೇ ಕ್ಯಾಲ್ಕುಲೇಟ್ ಇಟ್ ಫಾರ್ EBIT. EBIT ಎಷ್ಟು ಚೇಂಜ್ ಆಗಿದೆ, 10%. 10% ಆಫ್ 30 lakhs ಅಂತ ಅಂದ್ರೆ 3 lakhs. ಸೊ 3 lakhs ಡಿವೈಡೆಡ್ ಬೈ old EBIT. Old EBIT is 30 lakhs. So 3 lakhs divided by 30 lakhs will give us 10%. Okay, this they have already given, or 10% ಅಂತ already ಕೊಟ್ಟೆ ಬಿಟ್ಟಿದ್ದಾರೆ. ಆದ್ರೂ ಇಲ್ಲಿ ಕ್ಯಾಲ್ಕುಲೇಟ್ ಅವ್ರು ಕೊಟ್ಟಿರ್ಲಿಲ್ಲ ಅಂದ್ರೆ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಿದ್ರಿ ಅನ್ನೋದು ಅಷ್ಟೇ. Okay, now let us calculate degree of financial leverage. So percentage change in EPS is 30, percentage change in EBIT is 10. So degree of financial leverage is 3 times. Okay, so this is how we will be calculating degree of financial leverage. So now we have learned how to calculate financial leverage. So there is another one leverage called combined leverage. So combined leverage is very simple. Operating leverage into financial leverage ಮಾಡಿದಾಗ we get combined leverage. Okay, so we will see this combined leverage and calculation of combined leverage in the next session. So for this session, we are going to rest here. Thank you.